ಇನ್ನು ಒಂದು ಕಡೆ ಕಾಂಗ್ರೆಸ್ನ ಶಾಸಕರು ವಂಡರ್ಲಾದಲ್ಲಿ ಇದ್ದಾರೆ, ವಂಡರ್ಲಾ ರೆಸಾರ್ಟ್ನಲ್ಲಿದ್ದಾರೆ. ಅದಿರುವಂಥದ್ದು ಬಿಡದಿಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬಿಡದಿ ಟೌನ್ಶಿಪ್ಗೆ ಹಾಕಿ ಭೂಮಿ ಕೊಡೋದಕ್ಕೆ ರೈತರಲ್ಲಿ ಪರ ವಿರೋಧದ ಅಭಿಪ್ರಾಯಗಳು ಭಾಳ ಜೋರಾಗಿ ವ್ಯಕ್ತವಾಗ್ತಾ ಇದೆ. ಆದರೆ ಈ ಭೂಮಿ ಕೊಡುವಂತಹ ವಿಚಾರದಲ್ಲಿ ರೈತರಿಗೆ JDS ಮತ್ತು ಭಾರತೀಯ ಜನತಾ ಪಕ್ಷದವರು ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಸ್ವಾಧೀನಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ. ಆದರೆ ಭೂಸ್ವಾಧೀನ ವಿರೋಧಿ ಹೋರಾಟದಲ್ಲಿ ಮಾತ್ರ ಕಮಲಕಲಿಗಳು ಹಾಗೂ ದಳಪತಿಗಳು ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ರೀತಿಯಲ್ಲಿ ಸಾಕ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸ್ತಾ ಇರುವಂತಹ ಜನರನ್ನ 2 ದಿನದ ಹಿಂದೆ JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದರು. ಜೂನ್ 21ಕ್ಕೆ ಬಿಡದಿಯ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪಾದಯಾತ್ರೆಗೂ ಕೂಡ ಅವರು ತೀರ್ಮಾನಿಸಿದ್ದಾರೆ. ಈಗ ನೋಡಿದರೆ ನಾಳೆ ಭಾರತೀಯ ಜನತಾ ಪಕ್ಷದ ನಾಯಕರು JDSನವರನ್ನು ಬಿಟ್ಟು ಪ್ರತ್ಯೇಕವಾಗಿ ಬಿಡದಿ ಕಡೆಗೆ ಹೋಗ್ತಾ ಇದ್ದಾರೆ. JDSನವರ ಜೊತೆಗೆ ಒಗ್ಗಟ್ಟಾಗಿ ಹೋರಾಟ ಮಾಡೋದಿರಲಿ, BJಪಿಯವರ ಮಧ್ಯೆಯೂ ಕೂಡ ಅಷ್ಟು ಒಗ್ಗಟ್ಟು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಈ ಹೋರಾಟದಲ್ಲಿ ಗೋಚರಿಸ್ತಾ ಇರುವಂಥ ಮತ್ತೊಂದು ಸತ್ಯ. ಯಾಕಂದರೆ ನಾಳೆ ಬಿಡದಿಯ ಕೆಂಪಯ್ಯನಪಾಳ್ಯ, ಅರಳಾಳ್ಸಂದ್ರ, ಹೊಸೂರು, ಬನ್ನಿಗಿರಿಗೆ ಭೇಟಿ ಕೊಡೋದಕ್ಕೆ ಹೋಗ್ತಾ ಇರುವಂಥದ್ದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಅವರ ಆಪ್ತ ಶಾಸಕರು ಮಾತ್ರ. BJಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಾಗಲಿ ಉಳಿದ BJಪಿ ಶಾಸಕರಾಗಲಿ ಬಿಡದಿ ಪ್ರತಿಭಟನೆಯಲ್ಲಿ ನಾಳೆ ಭಾಗಿಯಾಗ್ತಾ ಇಲ್ಲ. ಇಲ್ಲಿ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ವಿಶೇಷವಾಗಿ ಬಿಡದಿಯ ಹೋರಾಟದ ವಿಚಾರಕ್ಕೆ ಬಂದಾಗ ಈಗಾಗಲೇ BJಪಿಯವರು ಮತ್ತು JDSನವರು ಪ್ರತ್ಯೇಕವಾದಂತಹ ಒಂದು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಪ್ರತಿಷ್ಠೆ ಸಾಕ್ತಾ ಇದ್ರೆ ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನ ಆಗ್ತಿರುವಂತಹ ಹಳ್ಳಿಗಳಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದಾಗ ಬಹುಪಾಲು ರೈತರು ಭೂಮಿ ಬಿಟ್ಟುಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂತಹ ಅಭಿಪ್ರಾಯವೂ ಕೂಡ ಕೆಲವು ಹಳ್ಳಿಗಳಲ್ಲಿ, ಅಂದರೆ ಎಲ್ಲ ಹಳ್ಳಿಗಳಲ್ಲಿ ಈ ರೀತಿಯಂಥ ಅಭಿಪ್ರಾಯ ಇಲ್ಲ, ಕೆಲವು ಹಳ್ಳಿಗಳಲ್ಲಿ ನಾವು ಭೂಮಿ ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಹೇಳ್ತಾ ಇದ್ದಾರೆ. ಬನ್ಗಿರಿ ಸರ್ವೆ ನಂಬರ್ ಬರಲಿ, ಫ್ರೀ ಕೊಟ್ಬಿಡ್ತೀವಿ ನಾವು, ನಮ್ಗೇನು ಅವ್ರು ಕೊಡೋದೇ ಬೇಡ. ಅವ್ರು 80% ಇದ್ದೀವಿ, ನಾವು 80 ಇದ್ರೆ ಬಿಡ್ತಾರ ಅವ್ರು ಸರ್ಕಾರ ಬಿಟ್ಬಿಡ್ತಾರ. ನಾನೇ ಹೇಳ್ತೀನಿ, ಅವಾಗ ನೋಡ್ಲಿ ಅವ್ರು ಮುಖ್ಯಮಂತ್ರಿನ ಯಾವ ತರ ಮಾಡ್ತೀನಿ ಗೌರ್ಮೆಂಟ್ ಅಂತ ನೋಡ್ಲಿ ಅವಾಗ ಅವರು. ಯಾವುದೇ ಸರ್ಕಾರದವರಾಗ್ಲಿ ರೈತರಿಗೆ ಮರ್ಯಾದೆ ಕಳಿಬಾರ್ದು. ಮೇನು ಫಸ್ಟ್ ತಿಳ್ಕೊಬೇಕಾಗಿರೋದು ರೈತರಿಗೆ ಮರ್ಯಾದೆ ಕೊಡಬೇಕು. ಫಲವತ್ತಾದ ಭೂಮಿನ ಅಕ್ವರೇಷನ್ ಮಾಡಬಾರ್ದು. ರೈತರು ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ರೈತರನ್ನ ಇವ್ರು ಉದ್ಧಾರ ಮಾಡೋದು? ರೈತರ ಅಲ್ಲ ಅಂತಾರೆ. ನೀವು ರೈತರ ಅಲ್ಲ ಹೋಗ್ರಿ ಅಂತಾರೆ. ಇದು ಸರಿನಾ? ಇದು ನ್ಯಾಯವಾ? ಇದು ಸುಮಾರು 30 ವರ್ಷದಿಂದ ಇದು ಕೊಳಚೆ ಆಗ್ಬಿಟ್ಟು ಈ ಗಾಯ ಎಲ್ಲ ಆಗ್ಬಿಡ್ತಾವೆ ಸರ್. ಇದು ಋಷಾವತಿ ನೀರು, ಕೆಂಗೇರಿಯಿಂದ ವೇಸ್ಟ್ ನೀರು, ಬೆಂಗಳೂರು ವೇಸ್ಟ್ ನೀರು, ಅವು ಗಲೀಜು ಮಾಡಿ ಅವ್ರು ತಿಂದು ಉಂಡಿ ಎಲ್ಲ ಮಾಡಿ ಗಲೀಜೆಲ್ಲ ಬಂದು ನಮ್ಗೆ ಬರುತ್ತೆ. ಇನ್ನು ಅಮೆರಿಕ ಹಾಗೂ ಇರಾನ್ ಮಧ್ಯೆ ಯುದ್ಧಕ್ಕೆ ಮುಕ್ತಾಯ ಹಾಡುವಂತಹ ಸಮಯ ಬರ್ತಾ ಇದೆ. ಜೂನ್ 19ಕ್ಕೆ ಇರಾನ್ ಮತ್ತು ಅಮೆರಿಕ ಮಧ್ಯೆ ಅಧಿಕೃತ ಶಾಂತಿ ಒಪ್ಪಂದ ಆಗಲಿದ್ದು ಯುದ್ಧ ಕೊನೆಗೊಳ್ಳಲಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಮಾತ್ರ ತನ್ನ ಷರತ್ತುಗಳನ್ನು ಸಡಿಲಿಸೋದಕ್ಕೆ ರೆಡಿ ಇಲ್ಲ. We have our deal done with Iran and it should be successful. It goes to a second stage, which I think will be actually easier. But we have a deal that's a fair deal. It's a good deal. We are not investing any money in Iran, by the way. ಇನ್ನು ಡೊನಾಲ್ಡ್ ಟ್ರಂಪ್ ಅವರೇನೋ ಶಾಂತಿ ಒಪ್ಪಂದ ಆಗೇ ಆಗುತ್ತೆ, ಇರಾನ್ ಅವರು ಸಹಿ ಮಾಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಆದರೆ ಇರಾನ್ ನಾಯಕರು ಮಾತ್ರ ಇದುವರೆಗೂ ಶಾಂತಿ ಒಪ್ಪಂದಕ್ಕೆ ಒಪ್ಪಿದ್ದೀವಿ ಅಂತ ಎಲ್ಲೂ ಕೂಡ ಮಾತಾಡಿಲ್ಲ. ಬದಲಿಗೆ ಅಮೆರಿಕಾಗೆ ಷರತ್ತು ಹಾಕಿರೋದನ್ನಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಮೆರಿಕ ಹೇಳ್ತಾ ಇರುವಂಥದ್ದು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿದೆ ಅಂತ ಹೇಳುವಂಥದ್ದು. ಆದರೆ ಅಮೆರಿಕ ನಮ್ಮ ಷರತ್ತು ಒಪ್ಪಿದ್ದನ್ನು ಬಹಿರಂಗಪಡಿಸಲಿ ಅಂತ ಹೇಳಿ ಇರಾನ್ನವರು ಕೇಳ್ತಾ ಇದ್ದಾರೆ. ಇನ್ನು ಟ್ರಂಪ್ ಅವರು ಹೇಳ್ತಾ ಇರುವಂಥದ್ದು ಹಾರ್ಮುಜ್ ಜಲಮಾರ್ಗಕ್ಕೆ ಇನ್ನು ಮುಂದೆ ಟೋಲ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇರಾನ್ ಸಾರಿಗೆ ಸೇವಾ ಶುಲ್ಕವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಮತ್ತೆ ಪರಮಾಣು ಶಕ್ತಿಯನ್ನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಟ್ರಂಪ್ ಏಕಪಕ್ಷೀಯವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇರಾನ್ಗೆ ಪರಮಾಣು ಶಕ್ತಿಯೇ ದೊಡ್ಡ ಶಕ್ತಿ ಅಂತ ಇರಾನ್ ತಿರುಗೇಟನ್ನು ಕೊಡ್ತಾ ಇದೆ. ಇದಿಷ್ಟಕ್ಕೆ ನಿಂತಿಲ್ಲ ಇವರ ಸಮರ. ಕೊಲ್ಲಿ ದೇಶಗಳಿಂದ ಇರಾನ್ಗೆ ಪರಿಹಾರ ಹಣ ಸಿಗುತ್ತೆ ಅಂತಿದ್ದಾರೆ. ಯಾರಾದರೂ ಕೊಡಿ, ನಮಗೆ $300 ಬಿಲಿಯನ್ ಕೊಡ್ತೀವಿ ಅಂತ ಮೊದಲು ಘೋಷಣೆ ಮಾಡಿ ಅನ್ನುವಂಥದ್ದು ಇರಾನ್ನವರು ಮುಂದಿಡ್ತಿರುವಂತಹ ಬೇಡಿಕೆ. ಇನ್ನು ಅಮೆರಿಕ ಅಧ್ಯಕ್ಷರು ಲೆಬನಾನ್ ಮೇಲೂ ಇಸ್ರೇಲ್ ದಾಳಿಯನ್ನು ನಿಲ್ಲಿಸುತ್ತೆ ಅಂತ ಹೇಳಿದ್ದಾರೆ. ಇರಾನ್ ಈ ಬೇಡಿಕೆಯನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಇಸ್ರೇಲ್ ನಾಯಕರು ದಾಳಿಯನ್ನು ನಿಲ್ಲಿಸೋದಕ್ಕೆ ಇನ್ನೂ ಕೂಡ ಒಪ್ಪಿಕೊಂಡಿಲ್ಲ. ನೆತನ್ಯಾಹು ಅವರು ಇನ್ನೂ ಕೂಡ ದಾಳಿ ನಿಲ್ಲಿಸೋದಿಲ್ಲ ಅಂತ ಹೇಳೇ ಇಲ್ಲ ಅಂತ ಹೇಳಿ ಇರಾನ್ ಅವರು ಹೇಳ್ತಿದ್ದಾರೆ. ಇನ್ನು ಇಸ್ರೇಲ್ ಪ್ರಧಾನಮಂತ್ರಿಯೂ ಕೂಡ ಅಮೆರಿಕ ಹೇಳಿದಂತೆ ಕೇಳಬೇಕು ಅಂತ ಟ್ರಂಪ್ ಅವರು ತಾಕೀತು ಮಾಡಿದಂತಹ ರೀತಿಯಲ್ಲಿ
ಹೇಳ್ತಾ ಇದ್ದಾರೆ. ಆದರೆ ಶಾಂತಿ ಒಪ್ಪಂದ ಆಗುವಾಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲೇ ಅವರ ಕೈಯಲ್ಲೂ ಸಹಿ ಹಾಕಿಸಿ ಅಂತ ಇರಾನ್ನವರು ಷರತ್ತು ಹಾಕಿದ್ದಾರೆ. ಯಾಕಂದರೆ ಈ ದೇಶಗಳ ನಡುವೆ ವಿಶ್ವಾಸದ ಕೊರತೆ ದೊಡ್ಡ ಮಟ್ಟದಲ್ಲಿದೆ. ಒಂದು ಹಂತಕ್ಕೆ ಇರಾನ್ ಮತ್ತು ಅಮೆರಿಕ ಯುದ್ಧಕ್ಕೆ ಇತಿಶ್ರೀ ಹಾಡೋದಕ್ಕೆ ರೆಡಿಯಾಗಿದ್ದಾವೆ. ಆದರೆ ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಮಾತ್ರ ಲೆಬನಾನ್ನಿಂದ ಇಸ್ರೇಲ್ ಹಿಂದೆ ಸರಿಯೋದಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಅವರಿಗೆ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಜೂನ್ 19ಕ್ಕೆ ಶಾಂತಿ ಮಾತುಕತೆ ಯಶಸ್ವಿಯಾಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಇಡೀ ಜಗತ್ತು ಕಾದು ಕುಳಿತಿದೆ. ಇರಾನ್ ಮತ್ತು ಅಮೆರಿಕ ಶಾಂತಿ ಒಪ್ಪಂದಕ್ಕೆ ವೇದಿಕೆ ಸಿದ್ಧವಾಗ್ತಿರೋದರ ಮಧ್ಯೆಯೇ ಫ್ರಾನ್ಸ್ನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿದ್ದಾರೆ. ನಾಳೆ G7 ಶೃಂಗಸಭೆಯ ಹಿನ್ನೆಲೆಯಲ್ಲಿ ಇಬ್ಬರೂ ನಾಯಕರು ಮುಖಾಮುಖಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಫ್ರಾನ್ಸ್ನ ಇವಿಯಾನ್ನಲ್ಲಿ G7 ಶೃಂಗಸಭೆ ಔಟ್ರೀಚ್ ಸೆಷನ್ನಲ್ಲಿ ಪ್ರಧಾನಿ ಮೋದಿ ಅವರು ಭಾಗವಹಿಸಿದ್ದಾರೆ.